ಶಕ್ತಿಸೌಧದ ಆವರಣದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಘೋಷಣೆಯನ್ನು ಕೂಗಿ FSL ರಿಪೋರ್ಟ್ನಲ್ಲೂ ಕೂಡ ಖಾಸಗಿಯಾಗಿ ರಿಪೋರ್ಟ್ನಲ್ಲೂ ಕೂಡ ಹೌದು ಅದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಕೂಗಿರೋದು ಅನ್ನೋದು ವಾಯ್ಸ್ ಮಾಡ್ಯುಲೇಷನ್ ಮತ್ತು ವಾಯ್ಸನ್ನು ಸ್ಯಾಂಪಲ್ ನೋಡಿದಾಗ ಬಹಳ ಕ್ಲಿಯರಾಗಿ ಗೊತ್ತಾಗಿತ್ತು. ಹಾಗಾಗಿ ಪೊಲೀಸರು ಕೂಡ ಇದರ ವಿಚಾರಣೆಯನ್ನು ಕೂಡ ಮಾಡಿದರು. 3 ಜನರನ್ನು ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದರು. ಅವರ ಕಸ್ಟಡಿ ಇವತ್ತು ಅಂತ್ಯ ಆಗುತ್ತೆ. ಸಂಜೆವರೆಗೆ ವಿಚಾರಣೆಯನ್ನು ನಡೆಸಿ ಬಳಿಕ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ವಿಚಾರಣೆ ಬಳಿಕ ನ್ಯಾಯಾಂಗ ಬಂಧನ ಆಗುವಂಥ ಸಾಧ್ಯತೆ ಇದೆ. ಮತ್ತೊಂದೆಡೆ ಮನೆಯನ್ನು ಖಾಲಿ ಮಾಡ್ತಾ ಇದ್ದಾರೆ ಈ 3 ಜನ ಆರೋಪಿ ಕುಟುಂಬದವರು. ಮನೆ ಖಾಲಿ ಮಾಡಿದ್ದಾರೆ. ಈಗ 2ನೇ ಆರೋಪಿ ಮುನಾವರ್ ಕುಟುಂಬ ಜಹಮಹಲ್ ಬಳಿ ಇದ್ದಂತಹ ಮುನಾವರ್ ಕುಟುಂಬ ಜಯಮಹಲ್ ಬಳಿ ಇದ್ದಂಥ ಮುನಾವರ್ ಅವರ ಕುಟುಂಬ ಈಗ ಮನೆ ಖಾಲಿ ಮಾಡಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಆರೋಪಿಗಳನ್ನು ವಶಪಡೆದು ಪೊಲೀಸರು ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ 2 ದಿನಗಳ ಕಾಲ ಕಸ್ಟಡಿಗೆ ಪಡೆಯುವಂಥ ಕೆಲಸವನ್ನು ಮಾಡಲಾಗಿತ್ತು. ಇವತ್ತು ಕಸ್ಟಡಿ ಅಂತ್ಯ ಆಗಿದೆ. ಈಗಾಗಲೇ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ FSL ರಿಪೋರ್ಟ್ ಆಧಾರದ ಮೇಲೆ ಅವರನ್ನು ವಿಚಾರಣೆ ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ಉದ್ದೇಶಕ್ಕಾಗಿ ಪಾಕ್ ಪರ ಘೋಷಣೆ ಮಾಡಿದರು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 3 ಕೂಡ ಅಂದರೆ 3 ಮೊಹಮ್ಮದ್ ನಾಶಿಪುಡಿ ಮತ್ತು ಇಲ್ತಿಯಾಜ್ ಮತ್ತು ಮುನಾವರ್ 3 ಕೂಡ ವಿಚಾರಣೆ ಮಾಡುವಂಥ ಕೆಲಸ ಮಾಡಿದರು. ಅದರಲ್ಲಿ ಮುನಾವರ್ A2 2ನೇ ಆರೋಪಿಯಾಗಿರುವಂಥ ಮುನಾವರ್ನ ಮನೆ ಈ ಜಯಮಹಲ್ ಬಳಿ ಇರುವಂಥ ಈ ಒಂದು 27C ನಂಬರ್ನ ಈ ಒಂದು ಮನೆಯಲ್ಲಿ ಇದ್ದರು ಅಂತ ಹೇಳಲಾಗ್ತಿತ್ತು. ಜೊತೆಗೆ ನಿನ್ನೆ ಯಾವಾಗ ಪ್ರಕರಣ ದಾಖಲಾಯಿತು ಯಾವಾಗ ಅರೆಸ್ಟ್ ಆಗ್ತಾನೆ ಅದಾದ ನಂತರ ಅವರ ಮನೆಯವರು ಈ ಒಂದು ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಮತ್ತೊಂದು ಕಡೆ ಈಗಾಗಲೇ ಪೊಲೀಸರು ಕೂಡ ತೀವ್ರವಾಗಿ ವಿಚಾರಣೆ ನಡೆಸಿದ್ದಾರೆ. ಅವರ ಮನೆಯವರು ಕೂಡ ಮಾಹಿತಿಯನ್ನು ನೀಡುವಂಥ ಕೆಲಸನ ಮಾಡಿದರು. ತಮ್ಮ ಮಗನನ್ನು ಅರೆಸ್ಟ್ ಮಾಡೋದಾಗಿ ಪೊಲೀಸರು ಕೂಡ ಮಾಹಿತಿಯನ್ನು ನೀಡಿದರು. ಆದರೆ ಇಲ್ಲಿ ಸದ್ಯಕ್ಕೆ ಆ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಯಾವ ಒಂದು ವಿಚಾರಕ್ಕೆ ಯಾವ ಒಂದು ಉದ್ದೇಶದಿಂದ ಇವರು ಪಾಕ್ ಪರ ಘೋಷಣೆ ಕೂಗಿದ್ರು ಅನ್ನುವಂಥ ವಿಚಾರ ಸದ್ಯಕ್ಕೆ ಸಾಕಷ್ಟು ಚರ್ಚೆ ಆಗಿದೆ. 3 ಕೂಡ ಅರೆಸ್ಟ್ ಮಾಡಿರುವಂಥ ಪೊಲೀಸರು ಈಗಾಗಲೇ 2 ದಿನಗಳ ಕಾಲ ಸಾಕಷ್ಟು ವಿಚಾರಣೆ ನಡೆಸಿದ್ದಾರೆ. ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸನೂ ಮಾಡಿದ್ದಾರೆ. ಇವತ್ತು ಅವರ ಕಸ್ಟಡಿ ಅಂತ್ಯ ಮುಗಿಯುತ್ತೆ. ಇವತ್ತು ಅವರನ್ನು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂಥ ಸಾಧ್ಯತೆ ಇದೆ. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.